ಮಾಲೆಗಾಂವ್ ಸ್ಫೋಟದಲ್ಲಿ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಹಿಂದೂ ಮುಖಂಡರನ್ನು ಬಂಧಿಸಿ, ಉದ್ದೇಶಪೂರ್ವಕವಾಗಿ ಹಿಂದೂ ಮುಖಂಡರನ್ನು ಬಂಧಿಸಿ ಇಡೀ ಜಗತ್ತಿಗೆ ಹಿಂದೂ ಭಯೋತ್ಪಾದಕರು ಅಂತೇಳಿ ಹೇಳಿ ಹಣೆಪಟ್ಟಿ ಕಟ್ಟುವಂಥ ಒಂದು ವ್ಯವಸ್ಥಿತವಾದಂಥ ಪ್ರಯತ್ನ ಈ ದೇಶದಲ್ಲಿ ನಡೆದಿತ್ತು. ಹಿಂದೂ ಯಾವತ್ತೂ ಕೂಡ ಭಯೋತ್ಪಾದಕ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಿಂದೂಗಳಷ್ಟು ಸಹನಶೀಲತೆ, ಅಹಿಂಸಾ ತತ್ವ ಇವು ರಕ್ತಗತವಾಗಿ ಬಂದಿದೆ. ಆದರೆ ಇಡೀ ಹಿಂದೂ ಧರ್ಮಕ್ಕೆ ಒಂದು ಕಳಂಕವನ್ನು ಹಚ್ಚುವಂಥ ಏನು ಪ್ರಯತ್ನ ಆಗಿತ್ತು, ಮೊನ್ನೆ ದಿನ ಬಂದಂಥ ಕೋರ್ಟಿನ ತೀರ್ಪಿನಿಂದ ಈ ಕಳಂಕ ತೊಲಗಿದೆ ಮತ್ತು ಹಿಂದೂಗಳು ಏನು ಅನ್ನುವಂಥದ್ದು ಜಗತ್ತಿಗೆ ಗೊತ್ತಾಗಿದೆ. ಕಾಂಗ್ರೆಸ್ಸಿನ ಈ ಕುತಂತ್ರ ಇವತ್ತು ಮುಸ್ಲಿಂ ಭಯೋತ್ಪಾದನೆ, ಬೇರೆ ಬೇರೆ ಭಯೋತ್ಪಾದನೆಗಳನ್ನ ಕಾಂಗ್ರೆಸ್ ಸಹಿಸಿದೆ. ಈ ದೇಶದ ಮಾನವನ್ನು ಅಡವಿಟ್ಟಿದೆ, ಅದು ಏನೂ ಮಾಡಲಿಲ್ಲ. ಹಾಗಾಗಿ ಹಿಂದೂ ಭಯೋತ್ಪಾದನೆ ಅಂತ ಹೇಳುವಂಥ ಒಂದು ದೊಡ್ಡ ಹುಯಿಲನ್ನು ಹಬ್ಬಿಸಿ ಇತ್ತು. ಅದಕ್ಕೆ ನ್ಯಾಯಾಲಯ ಒಂದು ಸರಿಯಾದಂಥ ತೀರ್ಪನ್ನು ಕೊಟ್ಟಿದ್ದಾರೆ. ಇಡೀ ಜಗತ್ತು ಅದನ್ನು ಸ್ವಾಗತ ಮಾಡಿದೆ. ಸರ್, ಧರ್ಮಸ್ಥಳದ ಪ್ರಕರಣಗಳಲ್ಲಿ ಸಾಕಷ್ಟು ಬೇರೆ ಬೇರೆ ತಿರುವುಗಳು ಪಡಿತಾ ಇದೆ. ಸರ್, ಧರ್ಮಸ್ಥಳದ ಪ್ರಕರಣ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. SIT ರಚನೆ ಮಾಡಿ ಆ ಪ್ರಕರಣದ ತನಿಖೆ ಆಗ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ಸ್ವಾಗತ ಮಾಡಿದ್ದೀವಿ, ಹೊರಗೆ ಬರಲಿ. ಆದರೆ ನಾನು ಅವತ್ತಿನಿಂದನೂ ಕೂಡ ಹೇಳ್ತಾ ಇದ್ದೀನಿ, ಇವತ್ತು ಯಾರು ನಕ್ಸಲೇಟ್ ಪರ ಇದ್ದರು ಮತ್ತು ನಗರ ನಕ್ಸಲೇಟ್ರು ಇದ್ದರು, ಅವರು ಇದ್ರ ಹಿಂದಕ್ಕಿದ್ದು ಇದನ್ನು ಮ್ಯಾನೇಜ್ ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ. ನಮ್ಮ ಪೊಲೀಸ್ ಅಧಿಕಾರಿಗಳು ಒಳ್ಳೆಯವರಿದ್ದಾರೆ SITನಲ್ಲಿರೋರು. ಹಾಗಾಗಿ ಅವ್ರು ಯಾರೂ ಕೂಡ ಅವರ ನಾಟಕಕ್ಕೆ ಬಲಿ ಬೀಳಬಾರ್ದು, ಪ್ರಾಮಾಣಿಕವಾಗಿ ಆ ಪ್ರಕರಣಗಳು ಹೊರಗೆ ಬರಲಿ ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಮತ್ತು ಧರ್ಮಸ್ಥಳಕ್ಕೆ ಏನೊಂದು ಕೆಟ್ಟ ಹೆಸರನ್ನು ತರಬೇಕು ಅನ್ನುವಂಥ ಕುತಂತ್ರ ಭಾವನೆ, ಅದು ಹಿಂದೂಗಳ ಶ್ರದ್ಧಾ ಕೇಂದ್ರ, ಅದು ಯಾವುದೇ ಕಾರಣಕ್ಕೆ ಆಗಬಾರ್ದು, ಆಗೋದು ಇಲ್ಲ. ಯಾಕಂದರೆ ಹಿಂದೂಗಳಿಗೆ ಆ ಭಾವನೆಗಳನ್ನು ಅಳಿಸಾಕ್ಲಿಕ್ಕೆ ಇವರ ಈ ಕುತಂತ್ರ ಭಾಳ ವರ್ಷದಿಂದ ನಡೀತಾ ಇದೆ. ಅದು ಸಾಧ್ಯ ಆಗೋದಿಲ್ಲ. ಅದು ತನಿಖೆಯಿಂದ ಇವತ್ತು ಪ್ರಕರಣ ಹೊರಗೆ ಬರಲಿ. ಯಾರಾದರೂ ಮರ್ಡರ್ ಆಗಿದ್ದರೆ, ಅತ್ಯಾಚಾರ ಆಗಿದ್ದರೆ ಖಂಡಿತವಾಗೂ ಅಂಥವ್ರಿಗೆ ಶಿಕ್ಷೆ ಆಗೋದರಲ್ಲಿ ನಮಗೆ ಎರಡು ಮಾತಿಲ್ಲ. ಆದರೆ ಧರ್ಮಸ್ಥಳದ ಹೆಸರಿಗೆ ಕಳಂಕ ಹಚ್ಚುವಂಥ ಒಂದು ಹಿಂದೂಸ್ತಾನದಲ್ಲಿರುವಂಥ ಒಂದು ಪವಿತ್ರ ಸ್ಥಳಕ್ಕೆ ಕಳಂಕ ಹಚ್ಚುವಂಥ ಏನು ಕೆಲಸ ನಡೆದಿದೆ, ಹಿಂದೂಗಳ ಭಾವನೆಯಲ್ಲಿ ಒಡಕು ಮೂಡಿಸುವಂಥ ಏನು ಇವರ ಪ್ರಯತ್ನ ಇದೆ ನಗರ ನಕ್ಸಲರದ್ದು, ಅದು ಸಫಲ ಆಗೋದು. ಅಂದರೆ ನಿಮ್ಮ ಪ್ರಕಾರ ಇದು ಟೂಲ್ ಕಿಟ್ಟು ಅಥವಾ ಪ್ಲಾಂಟೆಡ್ ಅಂತ ಹೇಳ್ತೀರಾ ಸರ್? ಪಿತೂರಿನ ಏನು ಸರ್? ಇದು ನೀವು ಪ್ರಕರಣದ ಪೂರ್ಣ ತನಿಖೆ ಆದ ಮೇಲೆ ನೀವೇನು ಹೇಳ್ತಾರೆ ಅಂತೇಳಿ ಗೊತ್ತಾಗ್ತದೆ. ಎಲ್ಲರೂ ಇಡೀ ಇದು ಏನು ಹೇಳ್ತಾರೆ ಅಂತೇಳಿ ಹೇಳಿ, ಯಾಕಂದರೆ ಇದ್ರ ಹಿಂದಕ್ಕಿರೋ ಷಡ್ಯಂತ್ರ ನಮ್ಗೆ ಅರ್ಥ ಆಗ್ತದೆ. ಈ ಸಂದರ್ಭದಲ್ಲಿ ನಾನೇನು ಹೇಳಲ್ಲ, ಅದು ಹೊರಗೆ ಬರಲಿ, ಬಂದವಾಗ ಎಲ್ರಿಗೂ ಕೂಡ ಗೊತ್ತಾಗ್ತದೆ. ರಾಹುಲ್ ಗಾಂಧಿ ಸರ್, ಅವರು ಸೋತಲ್ಲಿ ಚುನಾವಣಾ ಆಯೋಗ ತಪ್ಪು ಮಾಡಿದೆ, ಮತಗಳ್ಳತನ ನಡೆದಿದೆ ಅಂತೇಳಿ ಹೇಳ್ತಾರೆ. ಅವ್ರು ಗೆದ್ದಲ್ಲಿ ಎಲ್ಲೂ ಹೇಳೋದಿಲ್ಲ. ಇದು ಕಾಂಗ್ರೆಸ್ಸು ತನ್ನ ಸೋಲಿಗೆ ನಿಖರವಾಗಿ ಏನು ಕಾರಣ ಅಂತೇಳಿ ಹೇಳಿ ಕಂಡುಹಿಡ್ಕೊಂಡೇ ಅಪ್ರಾಮಾಣಿಕವಾಗಿ ಅದನ್ನು ಹೇಳ್ತಾ ಹೊರಟಿದೆ. ಎಲ್ಲಿವರೆಗೆ ಆ ರೀತಿ ಅದು ಬಿಹೇವ್ ಮಾಡ್ತದೆ, ಕಾಂಗ್ರೆಸ್ಸು ಜನರ ಮನಸ್ಸಿಂದ ತೊಲಗ್ತಾ ಇದೆ. ಇದು EVM ಬಗ್ಗೆ ಹೇಳ್ತಾ ಇದ್ರು, ಈಗ ಮತಪತ್ರದಲ್ಲಿ ವ್ಯತ್ಯಾಸ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ರಿ ಕರ್ನಾಟಕ ರಾಜ್ಯದಲ್ಲಿ ಅವರೇ ಆಡಳಿತ ಇತ್ತು, ಅವ್ರದ್ದೇ ಸರ್ಕಾರಿ ಸಿಬ್ಬಂದಿ ಮಾಡಿರ್ತಕ್ಕಂಥ ಮತಪತ್ರಗಳು, ಮತದಾರರ ಪಟ್ಟಿ ತಯಾರು ಮಾಡಿದ್ದಾರೆ ಯಾರು? ಹಾಗಾದ್ರೆ ಏನು ಹೇಳ್ತಾರೆ ಇವ್ರು? ಗೆದ್ದಲ್ಲಿ ಏನು ಹೇಳ್ತಾರೆ ಇವರು? ಅನೇಕ ಗೆದ್ದಿದ್ದಾರಲ್ಲ ಸ್ಥಾನನ. ಇದು ಒಂದು ಕುತಂತ್ರದ ಭಾವನೆ. ಕಾಂಗ್ರೆಸ್ಸು ಎಲ್ಲಿ ಸೋತಿದ್ದೀವಿ ಅಲ್ಲಿ ಹುಡುಕುವಂಥ ಪ್ರಯತ್ನ ಪ್ರಾಮಾಣಿಕವಾಗಿ ನಡೆಸ್ತಾ ಇಲ್ಲ. ಅದರ ಅಂತ್ಯ ಬರ್ತಾ ಇದೆ. ಆಯೋಗದಲ್ಲಿ ಮಾಡ್ತಿರೋ ಕ್ರಮ ಸರಿ ಇದೆ ಸರ್? ಈಗ ನೀವು ಹೇಳ್ತಿರೋದು ಆಯೋಗ ಕ್ರಮ 100% ಸರಿಯಾಗಿದೆ. ಸಣ್ಣ ಪುಟ್ಟ ತಪ್ಪುಗಳು ಇದರಲ್ಲಿ ಮತದಾರರ ಪಟ್ಟಿಯಲ್ಲಿ ಮೊದಲಿಂದನೂ ಆಗಿದೆ. ಅದನ್ನು ಸರಿಪಡಿಸುವಂಥ ಕೆಲಸ ಇವತ್ತು ಬಿಹಾರದಲ್ಲಿ ನಡೆದಿದೆ. ಅದೇ ರೀತಿ ಎಲ್ಲ ಕಡೆ ನಡಿಬೇಕಾಗ್ತದೆ. ಸತ್ತೋರು ನೋಡಿ, ನಮ್ಮ ನಡುವೆ ಸತ್ತೋದವರು ಭಾಳ ಜನ ಮತದಾರರ ಪಟ್ಟಿಯಲ್ಲಿದ್ದಾರೆ, ಅದನ್ನು ತೆಗೆದುಹಾಕ್ಲಿಕ್ಕಾಗಲ್ಲ. ಇವತ್ತು BLAಗಳು ಇವ್ರದ್ದೇ ಸರ್ಕಾರದ ಸಿಬ್ಬಂದಿ ಇರೋವಂಥದ್ದು ಮಾಡಲಿಲ್ಲ,
ಅಲ್ಲೆಲ್ಲ ನಡೆದಿದೆ, ಇಲ್ಲೆಲ್ಲ ನಡೆದಿದೆ, ಹುಯಿಲೆಬ್ಸ್ಲಿಕ್ಕೆ ಹೊರಟಿದ್ದಾರೆ. ತನ್ನ ಸೋಲಿಗೆ ತಾನೇ ನಷ್ಟಪಡ್ಲಿಕ್ಕೆ ಕಾರಣ ಅಂತೇಳಿ ಹೇಳಲಿಲ್ಲ. ಇವರ ಭ್ರಷ್ಟಾಚಾರ, ಇವರ ಅಪ್ರಾಮಾಣಿಕತೆ ಇದು ಕಾರಣ ಆಗಿದೆ. ಇದರಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ಸು ನಗಣ್ಯ ಆಗ್ತಾ ಇದೆ. ಕರ್ನಾಟಕದಲ್ಲಿ ಸರ್ಕಾರ ಇದೆಯಲ್ಲ, ಇವರು ಹೇಳ್ತಾರಲ್ಲ, ಅವ್ರು ಹೇಳಿದ್ದಾರೆ, ಇವರು ಹೌದೌದು ಅಂತ ಹೇಳ್ತಾರೆ. ಇವರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತಾಯಿದೆಯಲ್ಲ, ನಿನ್ನೆ ಟ್ರಂಪ್ ಹೇಳಿದ್ರು ಇಲ್ಲಿ ಆರ್ಥಿಕತೆ ಸತ್ತೋಗಿದೆ ಅಂತ. ಇವ್ರು ಹೇಳಿದ್ರು, ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಹೌದೌದು ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಜಗತ್ತಿನಲ್ಲಿ ಒಬ್ಬ ಟ್ರಂಪು, ಒಬ್ಬ ರಾಹುಲ್ ಗಾಂಧಿ ಇಬ್ಬರೇ ಅರ್ಥಶಾಸ್ತ್ರಜ್ಞರು. ಅರ್ಥಶಾಸ್ತ್ರವನ್ನು ಅರ್ಥ ಮಾಡ್ಕೊಂಡವ್ರು ಇವರೇ ಇಬ್ಬರು. ಇವ್ರು ಮನಸ್ಸು ಮಾಡಿದ್ರೆ ಯಾರು ಬೇಕಾದ್ರೂ ಯಾವುದೋ ದೇಶದ ಆರ್ಥಿಕತೆ ಸತ್ತೋಗಿದೆ ಅಂತ ಹೇಳಿಬಿಡ್ಬೋದು ಇವರು. ಈ ರೀತಿಯ ಒಂದು ತಂತ್ರಗಾರಿಕೆ ನಡೀತಾ ಇದೆ. ಮತ್ತು ಟ್ರಂಪ್ ಹೇಳಿಕೆಯಿಂದ ನಮ್ಮ ದೇಶಕ್ಕಾಗಿರ್ತಕ್ಕಂಥ ಆಘಾತ ಏನಿದೆ, ರಾಹುಲ್ ಗಾಂಧಿ ಅದನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಏನರ್ಥ ಇದು? ರಾಹುಲ್ ಗಾಂಧಿ ನಮ್ಮ ದೇಶದ ಪರವಾಗಿ ಯಾವಾಗಲೂ ಯೋಚನೆನೇ ಮಾಡಲಿಲ್ಲ. ನಮ್ಮ ದೇಶದ ವಿರೋಧಿಗಳ ರೀತಿಯಲ್ಲಿ ಅವರು ಮೊದಲಿಂದನೂ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅಂತ ಒಂದು ನೇತೃತ್ವವನ್ನು ಕಟ್ಕೊಂಡಿರೋಷ್ಟು ದಿವಸ ಕಾಂಗ್ರೆಸ್ಸು ಮಣ್ಣಾಗಿ ಹೋಗ್ತಾ ಇದೆ.